ಅದರಲ್ಲಿ ವಿಶೇಷತೆ ಏನಿತ್ತು ಅಂತಂದ್ರೆ ಮಕ್ಬೂಲ್ ಪಟೇಲ್ ಸಾಹೇಬರು ಯಾವ ಪಕ್ಷದಲ್ಲಿ ಇದ್ದಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ ಅಂದ್ರೆ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ ಅವರಿಗೆ. ನಾನು ಯಾವಾಗ ಕಾಂಗ್ರೆಸ್ ಪಕ್ಷ ತಾಲೂಕಿನಲ್ಲಿ ಸಂಘಟನೆ ಮಾಡಿದ್ದೀನಿ ಅಂದಿನಿಡೆ ಸುಮಾರು 17 ವರ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನೀವು ಆವಾಗ ಇವತ್ತಿನ ದಿವಸ ಆವಾಗ ನೀವು ಹುಟ್ಟಿರ್ಲಿಲ್ಲ. ಅಂತ ಟೈಮ್ದಲ್ಲಿ ನಾನು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡ್ತಕ್ಕಂತ ಏನು ವಿಷಯ ಇದೆ. ಆದ್ರೆ ಒಂದು ವಿಷಯ ನಾನು ನಿಮಗೆ ಹೇಳ್ಬೇಕಾದ್ರೆ, ನಿನ್ನೆ ಅವ್ರು ಹೇಳೋದು ಪರವಾಗಿಲ್ಲ. ಮಾನ್ಯ ಶ್ರೀ ಎಂ.ಐ. ಪಾಟೀಲ್ ನಾನು ಬಹಳ ಮರ್ಯಾದೆ ಕೊಡ್ತೀನಿ, ನನಗಿಂತಲೂ ಬಹಳ ಅವ್ರು ಹಿರಿಯರು. ನಾವು ಶ್ರೀಮಾನ್ ಎಂ.ಐ. ಪಾಟೀಲ್ರು ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಅವರು ನನ್ನ ಬಗ್ಗೆ ಒಂದು ಸಣ್ಣ ವಿಚಾರವನ್ನು ಮಾತಾಡಿದ್ದಾರೆ. ನನಗೆ ಅದು ಮಾತಾಡಿದ್ದು ಬಹುಶಃ ಅದು ನನಗೆ ಸರಿ ಕಾಣ್ತದೆ, ಶೋಭೆ ತರಲ್ಲ. ಅವ್ರ ಗೌರವಕ್ಕೆ ಶೋಭೆ ತರಲ್ಲ. ಯಾಕಂದ್ರೆ ಮಕ್ಬೂಲ್ ಪಟೇಲ್ ಸಾಹೇಬರು ಎಲ್ಲಿದ್ದಾರೆ, ಯಾವ ಪಾರ್ಟಿಯಾಗಿದ್ದಾರೆ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಅರೆ ಪಾಟೀಲ್ರೆ, ಹೋದ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನೀವು ಸೇರ್ಕೊಂಡು ಇಡೀ ಅಫ್ಜಲ್ಪುರ್ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲಿ ಹೋದು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಶ್ರೀಮಾನ್ ರಾಧಾಕೃಷ್ಣ ಅವ್ರ ಬಗ್ಗೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದೆವು. ನೀವು ಮರ್ತು ಬಿಟ್ರಿ. ನಿಮ್ ಜೊತೆಯಲ್ಲಿ ಇದ್ದು ನಾ ಕೆಲಸ ಮಾಡಿ ನೀವು ಮರ್ತು ಬಿಟ್ರಿ. ಇದರಿಂದ ಅರ್ಥ ಏನಾಗ್ತಾ ಇದೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕೂಡ ಏನು ಹೇಳಬಾರ್ದು. ನಾವು ಏನ್ ಮಾಡ್ತಾ ಇದ್ದೀವಿ ಅದನ್ನೇ ನೀವು ಒಪ್ಕೊಂಡು ನಡಿಬೇಕು ಅಂತಕ್ಕಂಥ ವಿಚಾರಧಾರೆಯಿಂದ ಅವರು ತಮ್ಮ ಮಗನನ್ನು ಮುಂದೆ ಮಾಡಿಕೊಂಡು ಅವರು ಬರ್ತಾ ಇದ್ದಾರೆ. ನಾನು ಯಾವ ಪಕ್ಷದಲ್ಲಿ ಇದ್ದು ನೀವು ರಾಜಕೀಯವಾಗಿ ಶ್ರೀಮಾನ್ ಮಾಲಿಕಾಯಿ ಗುತ್ತೇದಾರ್ ವಿರುದ್ಧ ನೀವು ಕಾಂಟೆಸ್ಟ್ ಮಾಡಿದ್ದೀರಿ. 6 ಸಲ ನೀವು ಕಾಂಟೆಸ್ಟ್ ಮಾಡಿದ್ರಿ. 6 ಸಲ ನಿಮ್ಮನ್ನು ನಾವು ಸೋಲ್ಸಿದ್ದೇವೆ. ನೀವು ವಿರೋಧಿ ಪಕ್ಷದಾಗಿ ಕೇಸಿ ನನ್ನನ್ನು ಕೇಳ್ತಾ ಇದ್ದೀರಿ. ಯಾವ ಪಕ್ಷದಲ್ಲಿ ಇದ್ದೀರಿ ಅಂತಕ್ಕಂಥ ಮಾತು ಹೇಳೋದು ಸರಿಯಲ್ಲ. ಅದಕ್ಕೆ ಇವರು ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತಕ್ಕಂಥ ಮಾತು ನಿಮ್ಗೆ ಗಮನದಾಗ ಇದ್ದಿದ್ದಕ್ಕೆ ಹೇಳ್ತೀನಿ. ಇದು ನೋಡಿ, ಇದು ಆರ್ ಎಸ್ ಎಸ್ ನಲ್ಲಿ ಇರ್ತಕ್ಕಂಥ ಜನ ಏನು ಇತರ ಅವ್ರ ಮಗ ಇವತ್ತು ಅವ್ರಿಗೆ ಕ್ಯಾಂಡಿಡೇಟ್ ಮಾಡ್ಲಿಕ್ಕೆ ಏನಪ್ಪಾ ಅಂತ ಮುಂದೆ ನಡೆಸ್ತಾ ಇದ್ದಾರೆ. ನೋಡ್ರಿ, ಚಡ್ಡಿ ಹಾಕೊಂಡು ಕೈಯಾಗ ಬಡಿಗೆ ಹಿಡ್ಕೊಂಡು ಇಡೀ ಅಫ್ಜಲ್ಪುರ್ ತಾಲೂಕಿನಲ್ಲಿ RSS ಪ್ರಚಾರ ಮಾಡಿರ್ತಕ್ಕಂಥ ಶ್ರೀಮಾನ್ ಅರುಣ್ ಕುಮಾರ್ ಪಾಟೀಲ್ರು ಇವತ್ತಿನ ದಿವಸ ನಮ್ಮನ್ನು ಹೇಳ್ತಾ ಇದ್ದಾರೆ, ನೀವು ಯಾವ ಪಕ್ಷದಲ್ಲಿ ಇದ್ದೀರಿ ಅಂತ ಕೇಳ್ತಾರೆ, ನೀವು ಯಾವ ಪಕ್ಷದಿಂದ ಬಂದಿರಿ ಅಂತ ಕೇಳ್ತಾರೆ. ನಿಮ್ಗೆ ಯಾವುದು ಕೂಡ ನಿಮ್ ನೈತಿಕತೆ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಇನ್ನೊಂದು ಮಾತು ನನಗೆ ಅವ್ರು ಚಾರ್ಜ್ ಮಾಡಿದ್ರು. ಹೋದ 2023 ಚುನಾವಣೆಯಲ್ಲಿ ಅವ್ರು ಎಲ್ಲಿದ್ರು ಅಂತ ಕೇಳಿದ್ರು. ಸ್ವಾಮಿ, ನಿಮ್ಮ ದುರಾಡಳಿತವನ್ನು ಖಂಡಿಸಿ ನಾನೇನಪ್ಪಾ ಅಂತಂದ್ರೆ, ನಾನು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಗಮನದಾಗ ತಂದು ನಾನು ಇವ್ರಿಗೆ ಟಿಕೆಟ್ ಕೊಡಬೇಡ್ರಿ, ನಾವು ವಿರೋಧಿಸ್ತೀವಿ ಅಂತಕ್ಕಂಥ ಮಾತವರನ್ನು ಹೇಳಿ ನಾವು ತಾಲೂಕಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಮಾನ್ ನಿತಿನ್ ಗುತ್ತೇದಾರ್ ಅವರಿಗೆ ಬಂಡಾಯ ಕಾಂಗ್ರೆಸ್ ಆಗಿ ನಾವು ಕೆಲಸ ಮಾಡಿದ್ವಿ. ಹೊರತಾಗಿ ನಿಮ್ಮಂಗ ನಾವು ಬಿಜೆಪಿ RSS ಪಕ್ಷಕ್ಕೆ ಹೋಗಿ ನಾವು ಕೆಲಸ ಮಾಡಿರ್ಲಿಲ್ಲ. ನನಗೇನು ಪಕ್ಷದಿಂದ ಸಸ್ಪೆಂಡ್ ಮಾಡಿರ್ಲಿಲ್ಲ. ನೀವು ಇವತ್ತು ಕೇಳ್ತಾ ಇದ್ದೀರಿ, ನಿಮ್ಮೆಲ್ಲ ಧೈರ್ಯ ಇದ್ರೆ ನನಗೆ ಅವಾಗೆ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ನಾನು ಸಸ್ಪೆಂಡ್ ಮಾಡಬಹುದಾಗಿತ್ತು. ಯಾರು ಮಾಡಲಿಲ್ಲ. ನಾನು ಬಲ್ಲಿ ನನ್ನ ದೇಹದೊಳಗೆ ಕಾಂಗ್ರೆಸ್ ಪಕ್ಷದ ಒಂದು ರಕ್ತಿದೆ. ನಮ್ಮನ್ನು ದಯಮಾಡಿ ತಾವು ಕೆಳಗಬೇಡಿ. ನಾನೇನು ಕ್ಯಾಂಡಿಡೇಟ್ ಆಗವಲ್ಲ, ನಾ ಟಿಕೆಟ್ ಕೇಳೋನು ಅಲ್ಲ. ಅದಕ್ಕೆ ನಾವು ಹೇಳೋದಷ್ಟೇ, ಹೋದ ಚುನಾವಣೆಯಲ್ಲಿ ನಾನು ಹೇಳ್ತಾ ಬಿಟ್ಟೆ, ನಾನು ಇಂಡಿಪೆಂಡೆಂಟ್ ಕೆಲಸ ಮಾಡಿ ಕೇಸಿ ನಾವು ಮಾರ್ಜಿನ್ ಆಗಿ ಸುಮಾರು 4 ಸಾವಿರ ಅಂತರದಿಂದ ಸೋತಿದ್ದೇವೆ. ದೊಡ್ಡ ವಿಷಯ ಇಲ್ಲ. ಅವ್ರು ಇದನ್ನ ಮರಿಬಾರ್ದು. ಶ್ರೀಮಾನ್ ಎಂ.ಐ. ಪಾಟೀಲ್ ನಾವು ಹೋದ ಸಲನೇ ಹೈಕಮಾಂಡ್ ಗಮನಕ್ಕೆ ತಂದಿದ್ದೆವು. ಈಗಾದ್ರೂ ಕೂಡ ಹೈಕಮಾಂಡ್ ಗಮನಕ್ಕೆ ತರ್ತೀವಿ. ಈಗಾದ್ರೂ ಕೂಡ ರಾಹುಲ್ ಗಾಂಧಿ ಅವ್ರು ತರ್ತೀವಿ. ಈಗಾದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಗಮನಕ್ಕೆ ತಂದು ಇಂಥವ್ರನ್ನ ಕೊಡಬೇಡ್ರಿ. ನಾವು ಪಕ್ಷದಲ್ಲಿ ಇದ್ದೇವೆ, ಪಕ್ಷದಲ್ಲಿ ದುಡಿತೇವೆ, ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮಾಲಿಕಾಯಿ ಗುತ್ತೇದಾರ್ ಹೇಳಿ ಎಲ್ಲರೂ ತಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋದ್ರೆ
ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಚೆನ್ನಾಗಿದೆ. ಒಂದು ವೇಳೆ ತಾವು ಇದೇ ರೀತಿಯಾಗಿ ವರ್ತಿಸ್ತಾ ಹೋದ್ರೆ ದಯಮಾಡಿ ನನಗನಿಸ್ತಾ ಇದೆ ಮುಂದೆ ಭವಿಷ್ಯ ಚೆನ್ನಾಗಿಲ್ಲ.